الحمد لله. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين. صدق الله مولانا العظيم. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳೇ, ಸಮಾರಂಭದಲ್ಲಿ ಹಾಜರಿರುವ ಸಮಾನ ಮನಸ್ಕ ಬಂಧುಗಳೇ, ಧಾರ್ಮಿಕ ಸಹಿಷ್ಣು ಬಾಂಧವರೇ, ಧಾರ್ಮಿಕ ಅನುಯಾಯಿಗಳೇ, ತಮ್ಮೆಲ್ಲರಿಗೂ ಶುಭ ಸಮಾರಂಭದ ಆತ್ಮೀಯ ಶುಭಾಶಯಗಳು. ನಾನು ಕುರ್ಆನಿನ ಸೂರೆ ಫಾತಿಹಾ, ಅದರಲ್ಲಿ 7 ಸೂಕ್ತಗಳಿವೆ. ಅದರಲ್ಲಿ ಅಲ್ಲಾಹನು ಹೀಗೆ ಹೇಳುತ್ತಾನೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ, ಅಂದರೆ ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ನಾವು ಪ್ರತಿ ಕೆಲಸ ಮಾಡುವಾಗ ಅಲ್ಲಾಹನ ಜ್ಞಾನ ಮಾಡಿ ಪುನಃ ಮುಂದೆ ಹೋಗಬೇಕೆಂದು ಇದರಲ್ಲಿ ಸೂಚನೆ ಇದೆ. ಅಲ್ಲಾಹನಿಗೆ ಸರ್ವಸ್ತುತಿ, ಅವನು ಸಕಲ ವಿಶ್ವದ ಪ್ರಭು, ಪರಮದಯಾಳು, ಕರುಣಾನಿಧಿ, ನಿರ್ಣಾಯಕ ದಿನದ ಅಧಿಪತಿ ಆದ ಪ್ರಭುವೇ, ನಾವು ನಿನಗೆ ಮಾತ್ರ ಇಬಾದತ್ ಆರಾಧನೆ ಮಾಡುತ್ತೇವೆ ಮತ್ತು ನಿನ್ನೋರ್ವನಿಂದ ಮಾತ್ರ ಸಹಾಯ ಬೇಡುತ್ತೇವೆ. ನಮಗೆ ಸನ್ಮಾರ್ಗವನ್ನು ತೋರಿಸು. ನೀನು ಅನುಗ್ರಹಿಸದವರ ಮಾರ್ಗ ನಿನ್ನ ಕ್ರೋಧಕ್ಕೆ ಪಾತ್ರರಾದವರ ಮಾರ್ಗವಲ್ಲ. ನೀನು ತೋರಿದ ದಾರಿಯನ್ನು ತಪ್ಪಿ ನಡೆದವರ ಮಾರ್ಗವೂ ಅಲ್ಲ. ಇದರ ಸಾರಾಂಶವೇನೆಂದರೆ, ತನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಮನವಿಯ ರೂಪದಲ್ಲಿ ಮುಂದಿರಿಸಲಿಕ್ಕಾಗಿ ಅಲ್ಲಾಹನೇ ಈ ಅಲ್ ಫಾತಿಹಾ ಅಧ್ಯಾಯವನ್ನು ತನ್ನ ದಾಸರಿಗೆ ಕಲಿಸಿದ್ದಾನೆ. ರಬ್, ಪ್ರಭು ಎಂಬ ಪದವನ್ನು ಅರಬಿ ಭಾಷೆಯಲ್ಲಿ 3 ಅರ್ಥಗಳಲ್ಲಿ ಬಳಸಲಾಗುತ್ತದೆ. ಮಾಲಿಕ್ ಮತ್ತು ಒಡೆಯ, ಪೋಷಕ, ಪರಿಪಾಲಕ, ಮೇಲ್ವಿಚಾರಕ, ಮೇಲ್ನೋಟ ವಿರಿಸುವವ, ಅಜ್ಞಾನಾಧಿಕಾರಿ, ಸಾರ್ವಭೌಮ, ವ್ಯವಸ್ಥಾಪಕ ಮತ್ತು ಆಡಳಿತಗಾರ. ಅಲ್ಲಾಹನು ಈ ಎಲ್ಲ ಅರ್ಥಗಳಲ್ಲೂ ವಿಶ್ವದ ಪ್ರಭುವು ಆಗಿದ್ದಾನೆ. ನನಗೆ 10 ನಿಮಿಷ ಮಾತ್ರ ಮಾತಾಡಕ್ಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸಲು ಅಲ್ ಫಾತಿಹಾ ಸೂಕ್ತದಲ್ಲಿ ಇಬಾದತ್ ಎಂಬ ಪದವನ್ನು ಅರಬಿ ಭಾಷೆಯಲ್ಲಿ 3 ಅರ್ಥಗಳಲ್ಲಿ ಪ್ರಯೋಗಿಸಲಾಗುತ್ತದೆ. ಆರಾಧನೆ ಮತ್ತು ಉಪಾಸನೆ, ಅನುಸರಣೆ ಮತ್ತು ಆಜ್ಞಾಪಾಲನೆ, ದಾಸ್ಯ ಮತ್ತು ಗುಲಾಮಗಿರಿ. ಪ್ರವಾದಿಯವರು ಹೇಳುತ್ತಾರೆ, ಅನ್ಯ ಧರ್ಮ ಹಾಗೂ ಅನ್ಯ ಧರ್ಮದ ಜನರನ್ನು ಗೌರವ ಮತ್ತು ಪ್ರೀತಿಯಿಂದ ಕಾಣಿರಿ ಹಾಗೂ ನಡೆಸಿಕೊಳ್ಳಿರಿ. ಹಾರ್ನಹಳ್ಳಿಯಲ್ಲಿ ಮಸೀದಿ ಕಟ್ಟಲಾಗಿದೆ. ಮಸೀದಿಯ ಬಗ್ಗೆ ಅಲ್ಲಾಹನು ಕುರಾನಿನಲ್ಲಿ ಹೇಳಿದ್ದಾನೆ, ಇನ್ನಮಾ ಯಅಮುರು ಮಸಾಜಿದ್ ಅಲ್ಲಾಹ್ ಮನ್ ಆಮನ ಬಿಲ್ಲಾಹಿ ವಲ್ ಯೌಮಿಲ್ ಆಖಿರ್. ಅದರ ಅರ್ಥ ಏನೆಂದರೆ, ಅಲ್ಲಾಹ್ ಮತ್ತು ಅಂತಿಮ ದಿನದ ಮೇಲೆ ವಿಶ್ವಾಸವಿರುವವರು, ನಮಾಜನ್ನು ಸಂಸ್ಥಾಪಿಸುವವರು, ಜಕಾತ್ ಕೊಡುವವರು, ಅಲ್ಲಾಹನನ್ನು ಹೊರತು ಇನ್ನಾರನ್ನು ಭಯಪಡದವರು ಮಾತ್ರ ಅಲ್ಲಾಹನ ಮಸೀದಿಗಳನ್ನು ನೆಲೆಗೊಳಿಸುವವ ಮೇಲ್ವಿಚಾರಕ ಮತ್ತು ಸೇವಕರಾಗಬಲ್ಲರು. ಅವರು ಮಾತ್ರ ಸನ್ಮಾರ್ಗದಲ್ಲಿ ನಡೆಯುವವರೆಂದು ನಿರೀಕ್ಷಿಸಬಹುದು. ಮಾತನ್ನು ನಾನು ಮೊಟಕುಗೊಳಿಸುತ್ತಾ, ಸಾಮಾಜಿಕ ಸೇವೆಯಲ್ಲಿ ಮಸೀದಿಯ ಪ್ರಮುಖ ಪಾತ್ರಗಳೇನು, ಇದರ ಬಗ್ಗೆ ಹೇಳಿ ನಾನು ನನ್ನ ಮಾತನ್ನು ಪೂರ್ತಿಗೊಳಿಸುತ್ತೇನೆ. ಮಸೀದಿಗಳು ಆಧ್ಯಾತ್ಮಿಕ ಮತ್ತು ಶುದ್ಧೀಕರಣ ಕೇಂದ್ರಗಳಾಗಿವೆ. ನಮಾಜಿಗಾಗಿ ಜನರನ್ನು ಸಂಗ್ರಹಿಸುವುದು, ಮಸೀದಿ ಲೌಕಿಕ ವಿಷಯಗಳಿಂದ ದೂರವಿರಿಸಿ ಆಧ್ಯಾತ್ಮಿಕತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಸ್ಥಳವಾಗಿದೆ. ತಸ್ಕಿಯಾಯೆ ನಫ್ಸ್, ನಮ್ಮ ಸ್ವಾಮೀಜಿಗಳು ಇಲ್ಲಿ ಕೂತಿದ್ದಾರೆ. ತಸ್ಕಿಯಾಯೆ ನಫ್ಸ್ ಅಂದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರಬಹುದು. ತಸ್ಕಿಯಾಯೆ ನಫ್ಸ್ ಅಂದರೆ ಏನು?
ಮನುಷ್ಯ ಪ್ರತಿಯೊಂದನ್ನು ಬಿಟ್ಟು ತನ್ನ ಭಗವಂತನ ಮೇಲೆ ಜ್ಞಾನ ಮಾಡುವುದು ತಸ್ಕಿಯಾ ನಫ್ಸ್. ಆಧ್ಯಾತ್ಮಿಕ ಶುದ್ಧೀಕರಣ, ಉಜು, ಅಬ್ಲೂಷನ್ ಮತ್ತು ನಮಾಜ್ ಮೂಲಕ ಶುದ್ಧತೆ ಮತ್ತು ಸ್ವಚ್ಛತೆಯನ್ನು ಕಲಿಸುವುದು. ಅಲ್ಲಾಹ್ನೊಂದಿಗೆ ಸಂಬಂಧ ಬಲಪಡಿಸುವುದು. ಮಸೀದಿ ಅಲ್ಲಾಹ್ನೊಂದಿಗೆ ನೇರ ಸಂಬಂಧ ಸ್ಥಾಪಿಸುವ ಸಾಧನವಾಗಿದೆ. ಶಿಕ್ಷಣ ಮತ್ತು ಬೌದ್ಧಿಕ ಕೇಂದ್ರ ಮಸೀದಿ. ಧಾರ್ಮಿಕ ಶಿಕ್ಷಣ, ಕುರ್ಆನ್ ಮತ್ತು ಹದೀಸ್ಗಳ ಬೋಧನೆ, ಲೌಕಿಕ ಶಿಕ್ಷಣ, ಶಾಲೆ, ಗ್ರಂಥಾಲಯ ಮತ್ತು ಉಚಿತ ಕೋಚಿಂಗ್ ಮೂಲಕ ಮಸೀದಿಯಿಂದ ಜ್ಞಾನ ಹರಡುವುದು. ಸಲಹೆ ಮತ್ತು ಮಾರ್ಗದರ್ಶನ, ಇಮಾಮರು ಅಂದರೆ ಅಲ್ಲಿ ನಮಾಜ್ ಮಾಡಿಸುವ ಸಾಮಾಜಿಕ ಇಮಾಮರು ಸಮಸ್ಯೆಗಳ ಬಗ್ಗೆ ಮಾರ್ಗದರ್ಶನ ನೀಡುವುದು. ಮಸೀದಿಗಳು ಸಾಮಾಜಿಕ ಮತ್ತು ಕಲ್ಯಾಣ ಕೇಂದ್ರಗಳಾಗಿವೆ. ಏಕತೆ ಮತ್ತು ಸಹೋದರತ್ವ, ಜನರಲ್ಲಿ ಏಕತೆ, ಸಹೋದರತ್ವ ಮತ್ತು ಸಂಬಂಧಗಳನ್ನು ಬಲಪಡಿಸುವುದು. ಮಾನವ ಸೇವೆ, ಬಡವರಿಗೆ ಸಹಾಯ, ಪ್ರಯಾಣಿಕರ ವಸತಿ ಮತ್ತು ಕಲ್ಯಾಣ ಕಾರ್ಗಳು. ಉದಾಹರಣೆಗೆ ಡಿಸ್ಪೆನ್ಸರಿ ಸೆಂಟರ್. ಮಸೀದಿಯು ಮುಸಲ್ಮಾನರಿಗೆ ಮಾತ್ರವಲ್ಲದೆ ಮುಸ್ಲಿಮೇತರರಿಗೂ ಮುಕ್ತ ಹಸ್ತದಿಂದ ಸಹಾಯ ಮಾಡಿರುತ್ತವೆ. ಸಮಸ್ಯೆಗಳ ಪರಿಹಾರ, ಸಮಾಜದ ಜೀವಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದು. ಸಾಮಾಜಿಕ ಸಂಪರ್ಕಗಳು, ಜನರು ಒಂದಾಗಿ ಸೇರಿ ಸಾಮಾಜಿಕ ಸಂಬಂಧಗಳನ್ನು ಬೆಳೆಸುವ ಸ್ಥಳ ಮಸೀದಿಯಾಗಿದೆ. ಪ್ರತಿನಿತ್ಯ 5 ಬಾರಿ, ಈಗಲೂ ತಾವು ನೋಡಿದ್ರಿ ಮಸೀದಿಗಳಲ್ಲಿ ಅಜಾನ್ ಓದ್ತಾರೆ. ಮಸೀದಿಯಲ್ಲಿ ಅಜಾನ್ ಓದುವ ಸಾರಾಂಶ ಏನೆಂದರೆ ಇಸ್ಲಾಮಿಕ್ ಪ್ರಾರ್ಥನೆಗೆ ನೀಡುವ ಕರೆ ಅಜಾನ್ ಆಗಿದೆ. ಇಸ್ಲಾಮಿಕ್ ಪ್ರಾರ್ಥನೆಗೆ ನೀಡುವ ಕರೆ ಅಜಾನ್ ಆಗಿದೆ, ನಮಾಜ್ ಸಮಯ ಆಗಿದೆ ಎಂದು ತಿಳಿಸುವ ಬಗ್ಗೆ ಅಜಾನ್ ಮೂಲಕ ಎಲ್ಲರಿಗೂ ಇಂಟಿಮೇಷನ್ ಕೊಡಲಾಗುತ್ತದೆ. ಮಸೀದಿಗಳು ಸಾಮಾಜಿಕ ಸುಧಾರಣೆಯ ಸಂಸ್ಥೆಗಳಾಗಿವೆ. ಮಸ್ಜಿದೆ ನಬವಿ ಎಲ್ಲರಿಗೂ ಗೊತ್ತಿದೆ, ಮದೀನಾ ಮುನವ್ವರದಲ್ಲಿದೆ. ಮಸ್ಜಿದೆ ನಬವಿ ಮಾದರಿ ಇಸ್ಲಾಮಿನ ಆಹ್ವಾನ, ದಬ್ಬಾಳಿಕೆಯ ಅಂತ ಮತ್ತು ಮಾನವೀಯತೆಯ ರಕ್ಷಣೆಗಾಗಿ ಕೆಲಸ ಮಾಡುವುದು. ಸಾಮಾನ್ಯ ಕಲ್ಯಾಣ ಕೇಂದ್ರ, ನಮಾಜ್ ನಂತರ ಖಾಲಿ ಸಮಯದಲ್ಲಿ ಶಾಲೆಯಾಗಿ ಬಳಸುವುದು. ಸಂಕ್ಷಿಪ್ತವಾಗಿ ಮಸೀದಿ ಒಂದು ಸಂಪೂರ್ಣ ಇಸ್ಲಾಮಿಕ ವ್ಯವಸ್ಥೆಯ ಹೃದಯವಾಗಿದೆ. ಇದು ಮನುಜರನ್ನು ದುನಿಯಾ ಮತ್ತು ತದನಂತರ ಯಶಸ್ಸಿಗೆ ಸಿದ್ಧಪಡಿಸುತ್ತದೆ ಮತ್ತು ಇದರ ಪಾತ್ರ ಕೇವಲ ಧರ್ಮಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ಸಾಮಾಜಿಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಮಾರ್ಗದರ್ಶನ ನೀಡುತ್ತದೆ ಮಸೀದಿ. ಇಲ್ಲಿಯವರೆಗೆ ನನ್ನ ಮಾತನ್ನು ಆಲಿಸಿದ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕಗಳನ್ನು ಹೇಳುತ್ತಾ ನಾನು ನನ್ನ ಮಾತನ್ನು ಮುಗಿಸುತ್ತೇನೆ. ಅಸ್ಸಲಾಮು ಅಲೈಕುಂ.